ನಮಸ್ತೆ ಸ್ನೇಹಿತರೆ, ಸಮೃದ್ಧಿ ಜೀವನ ಚಾನೆಲ್‌ಗೆ ಸ್ವಾಗತ. ಇವತ್ತಿನ ದಿನ ವಿಶೇಷವಾದ ಒಂದು ಮಾಹಿತಿಯೊಂದಿಗೆ ಬಂದಿದ್ದೇವೆ. ಅದೇನು ಅಂದರೆ ಹೋಮ್ ರೆಮಿಡೀಸ್. ಹೌದು, ನಾವು ಬ್ಯೂಟಿಫುಲ್ ಆಗಿ ಕಾಣಬೇಕು ಅನ್ನೋದು ಎಲ್ಲರ ಒಂದು ಇಚ್ಛೆ ಆಗಿರುತ್ತದೆ. ಅದಕ್ಕೋಸ್ಕರ ಎಷ್ಟೋ ಕೆಲವು ಹೋಮ್ ರೆಮಿಡೀಸ್‌ಗಳನ್ನ ನಾವು ಮನೆಯಲ್ಲಿ ಟ್ರೈ ಮಾಡಿರ್ತೀವಿ. ಆದರೆ ಅದು ಯಾವುದು ಎಫೆಕ್ಟಿವ್ ಆಗಿರೋದಿಲ್ಲ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಸ್ತಕ್ಕಂತಹ ಸಿಂಪಲ್ ಆಗಿರ್ತಕ್ಕಂಥ ಈ ಮನೆಮದ್ದುಗಳನ್ನ ನಾವು ಬಳಸೋದ್ರಿಂದ ನಮ್ಮ ತ್ವಚೆ ಸುಂದರವಾಗಿಯೂ ಹಾಗೂ ಶೈನ್ ಆಗಿ ಕಾಣುತ್ತೆ. ಬನ್ನಿ ಹಾಗಾದರೆ ಆ ರೆಮಿಡೀಸ್‌ಗಳನ್ನ ಯಾವುದು ಎಂಬುದನ್ನ ನೋಡೋಣ. ಅದರಲ್ಲೂ ಚಳಿಗಾಲದಲ್ಲಿ ತ್ವಚೆ ಬೆಣ್ಣೆಯಂತೆ ಮೃದುವಾಗಬೇಕು ಅಂತ ಹೇಳಿ ಎಲ್ಲರೂ ಬಯಸ್ತಾರೆ. ಹಾಗಾಗಿ ನಾವು ಎಷ್ಟೋ ಮನೆಮದ್ದುಗಳನ್ನ ಟ್ರೈ ಮಾಡಿರ್ತೀವಿ. ಚಳಿಗಾಲದಲ್ಲಿ ವಿಶೇಷವಾಗಿ ತ್ವಚೆಗೆ ಕಾಳಜಿ ವಹಿಸೋದು ತುಂಬಾನೇ ಮುಖ್ಯವಾಗಿರುತ್ತದೆ. ಹೌದು, ಅದರಲ್ಲೂ ನಾವು ಯಾವುದಾದ್ರೂ ಫಂಕ್ಷನ್‌ಗಳನ್ನ ಅಟೆಂಡ್ ಮಾಡಬೇಕು ಅಂದರೆ ನಾವು ತ್ವಚೆಯ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಲೇಬೇಕಾಗುತ್ತೆ. ಸ್ಕಿನ್ ಕೇರ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಬ್ರೈಟ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಹೌದು, ಹಾಗೂ ಫಂಕ್ಷನ್ಸ್‌ಗಳಲ್ಲಿ ನಮ್ಮ ತ್ವಚೆ ಸುಂದರವಾಗಿ ಕಾಣಿಸುತ್ತೆ ಕೂಡ. ಹಾಗಾದರೆ ನಾವು ಈ ಕೆಲವು ರೆಮಿಡೀಸ್‌ಗಳನ್ನು ಮಾಡೋದ್ರಿಂದ ತುಂಬಾನೇ ಅಟ್ರಾಕ್ಟಿವ್ ಆಗಿ ಫೇಸ್ ಕಾಣುತ್ತೆ. ಹೌದು ಸ್ನೇಹಿತರೆ, ಈ ಸಿಂಪಲ್ ಆ್ಯಂಡ್ ಎಫೆಕ್ಟಿವ್ ರೆಮಿಡೀಸ್‌ಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇದು ಶ್ರೀಗಂಧದ ಪುಡಿ ಮತ್ತು ಹಾಲಿನ ಪೇಸ್ಟ್. ಹೌದು ಶ್ರೀಗಂಧದ ಪುಡಿ ಮತ್ತು ಹಾಲಿನ ಮಿಶ್ರಣವು ಅತ್ಯುತ್ತಮವಾದ ಪರಿಹಾರವಾಗಿದೆ. ಇದನ್ನು ತಯಾರಿಸಲು ನಾವು 1 ಚಮಚ ಶ್ರೀಗಂಧದ ಪುಡಿಯಲ್ಲಿ ಸ್ವಲ್ಪ ಹಾಲನ್ನು ಮಿಶ್ರಣ ಮಾಡಿ ಈ ಒಂದು ಪೇಸ್ಟನ್ನು ತಯಾರಿಸ್ಕೋಬೇಕು. ಇದನ್ನ ನಾವು ಕಂಟಿನ್ಯೂಸ್ ಆಗಿ 15 ದಿನ ಮಾಡಬೇಕಾಗುತ್ತದೆ ಹಾಗೂ ಅದನ್ನು ಮುಖಕ್ಕೆ ಹಚ್ಚಿ 15 ನಿಮಿಷಗಳ ಕಾಲ ಬಿಡಬೇಕು. ನಂತರ ಒಂದು ತಣ್ಣೀರಿನಿಂದ ಮುಖವನ್ನು ತೊಳೆಯಬೇಕು. ಈ ಒಂದು ಫೇಸ್ ಪ್ಯಾಕ್ ಅನ್ನು ಮಾಡೋದ್ರಿಂದ ಮುಖದಲ್ಲಿ ಸಾಫ್ಟ್ ಮತ್ತು ಶೈನ್ ಆಗಿ ಕಾಣಿಸುತ್ತೆ ಸ್ನೇಹಿತರೆ. ಈ ಒಂದು ಶ್ರೀಗಂಧವನ್ನು ಪೇಸ್ಟನ್ನು ನಾವು ಮುಖಕ್ಕೆ ಬಳಸೋದ್ರಿಂದ ತ್ವಚೆ ಒಂದು ಕೂಲ್ ಆಗಿ ಇರುತ್ತೆ ಹಾಗೂ ಹಾಲುವನ್ನು ಬಳಸೋದ್ರಿಂದ ಮುಖದಲ್ಲಿ ತೇವಾಂಶ ಕೂಡ ಹೆಚ್ಚಾಗಿ ಇರುತ್ತದೆ. ಹಾಗಾಗಿ ಇದು ಒಂದು ಮುಖಕ್ಕೆ ಒಂದು ಸೌಂದರ್ಯವನ್ನು ಹೆಚ್ಚಿಗೆ ಮಾಡೋದ್ರಲ್ಲಿ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತೆ. ನಂತರ ನೋಡೋದಾದ್ರೆ ಬಾರ್ಲಿ ಹಿಟ್ಟು ಮತ್ತು ಹಾಲಿನ ಮಿಶ್ರಣ. ಹೌದು ಸ್ನೇಹಿತರೆ, ಬಾರ್ಲಿ ಹಿಟ್ಟು ಮತ್ತು ಹಾಲಿನ ಮಿಶ್ರಣವನ್ನು ನಾವು ಹೋಮ್ ಸ್ಕ್ರಬ್ ಆಗಿ ಬಳಸಬಹುದು. ಈ ಪರಿಹಾರವನ್ನು ನಾವು ಮಾಡೋದ್ರಿಂದ ನಮ್ಮ ಸ್ಕಿನ್ ನಲ್ಲಿ ಇರ್ತಕ್ಕಂಥ ಡೆಡ್ ಸೆಲ್ಸ್ಗಳು ಅನ್ನು ತೆಗೆದುಹಾಕೋದಕ್ಕೆ ಅತ್ಯುತ್ತಮವಾದ ಪರಿಹಾರವಾಗಿದೆ. ಹೌದು ಸ್ನೇಹಿತರೆ, ಇದು ಚರ್ಮಕ್ಕೆ ಒಂದು ತಾಜಾತನವನ್ನು ಹಾಗೂ ಹೊಸ ಶಕ್ತಿಯನ್ನು ನೀಡುತ್ತದೆ ಎಂದು ಹೇಳಲಾಗ್ತದೆ. 1 ಚಮಚ ಬಾರ್ಲಿ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ಬೇಕಾದಷ್ಟು ಹಾಲನ್ನು ಬೆರೆಸಿ ಈ ಪೇಸ್ಟನ್ನು ಮುಖಕ್ಕೆ ಹಚ್ಚಿ 5 ರಿಂದ 10 ನಿಮಿಷಗಳ ಕಾಲ ನಿಧಾನವಾಗಿ ನೀವು ಮಸಾಜನ್ನು ಮಾಡಬೇಕಾಗುತ್ತದೆ. ಇದರಿಂದ ನಮ್ಮ ಫೇಸಲ್ಲಿ ಇರ್ತಕ್ಕಂಥ ಡೆಡ್ ಸೆಲ್ಸ್ಗಳು ಹೋಗುತ್ತೆ ಹಾಗೂ ಇದನ್ನು ವಾರದಲ್ಲಿ 2 ಬಾರಿ ಆದರೂ ಈ ಪರಿಹಾರವನ್ನು ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಇರ್ತಕ್ಕಂತಹ ಬ್ಲ್ಯಾಕ್ ಮಾರ್ಕ್ಸ್, ಕಪ್ಪು ಕಲೆಗಳು ಹಾಗೂ ಆ ಕಲೆಗಳನ್ನು ಕಡಿಮೆ ಮಾಡೋದಕ್ಕೆ ಇದು ತುಂಬಾನೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಹೌದು, ಅಷ್ಟೇ ಅಲ್ಲದೆ ಇದು ಚರ್ಮದ ಹೊಳಪನ್ನು ಸಹ ಹೆಚ್ಚಿಗೆ ಮಾಡುತ್ತದೆ ಎಂದು ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ನಂತರ ನೋಡೋದಾದ್ರೆ ಒಂದು ಎಫೆಕ್ಟಿವ್ ರೆಮಿಡೀಸ್ ಅಂತಾನೆ ಹೇಳ್ಬೋದು ಈ ರೆಮಿಡಿ. ಅದು ಯಾವುದು ಅಂದರೆ ಅರಿಶಿಣ ಮತ್ತು ಬೇಳೆ ಹಿಟ್ಟಿನ ಫೇಸ್ ಪ್ಯಾಕ್. ಹೌದು ಸ್ನೇಹಿತರೆ, ಅರಿಶಿಣವು ಆಂಟಿಸೆಪ್ಟಿಕ್ ಮತ್ತು ಬ್ಯಾಕ್ಟೀರಿಯಾಗಳ ವಿರೋಧಿ ಗುಣಗಳನ್ನು ಹೊಂದಿರುತ್ತೆ. ಹಾಗಾಗಿ ಇದು ಚರ್ಮದ ಬಣ್ಣವನ್ನು ಸುಧಾರಿಸುತ್ತೆ ಅಂತೇಳಿ ಹೇಳಲಾಗ್ತದೆ. ನಿಮ್ಮ ಚರ್ಮದ ಒಂದು ಸ್ಕಿನ್ ಬ್ರೈಟ್ನೆಸ್ಗೆ ಇದು ತುಂಬಾನೇ ಮುಖ್ಯವಾಗಿ ಕಾರಣವಾಗ್ತದೆ. ಅದರಲ್ಲೂ ನೀವು ಹೆಸರುಬೇಳೆಯನ್ನು ಬಳಸಿದರೆ ಉತ್ತಮ ರಿಸಲ್ಟ್ ಅನ್ನು ಪಡೆಯಬಹುದು. ಈ ಬೇಳೆ ಹಿಟ್ಟನ್ನು ಬಳಸೋದ್ರಿಂದ ನಿಮ್ಮ ಸ್ಕಿನ್ ಬ್ರೈಟ್ ಆಗಿ ಕಾಣಿಸುತ್ತೆ ಹಾಗೂ ಸಾಫ್ಟ್ ಆಗಿ ಕಾಣಿಸುತ್ತೆ ಕೂಡ. ಹಾಗೂ ಇದು ಆಂಟಿಸೆಪ್ಟಿಕ್ ಗುಣ ಇರೋದ್ರಿಂದ ನಿಮ್ಮ ಮುಖವನ್ನು ಹೆಚ್ಚು ಸೌಂದರ್ಯವಾಗಿ ಕಾಣೋ ಹಾಗೆ ಮಾಡುತ್ತೆ. ನಂತರ ನೋಡೋದಾದ್ರೆ 1 ಚಮಚ ಕಡಲೆ ಹಿಟ್ಟಿನಲ್ಲಿ 1 ಚಿಟಿಕೆ ಅರಿಶಿಣ, ಸ್ವಲ್ಪ ಹಾಲು ಮಿಶ್ರಣ ಮಾಡಿ ಈ ಪೇಸ್ಟನ್ನು ನೀವು ಮುಖಕ್ಕೆ ಹಚ್ಚಿ 15 ರಿಂದ 20 ನಿಮಿಷಗಳ ಬಿಟ್ಟು ನಂತರ ತೊಳೆಯಿರಿ. ಈ ಒಂದು ಸಿಂಪಲ್ ಫೇಸ್ ಪ್ಯಾಕ್ ನಿಮ್ಮ ಚರ್ಮವನ್ನು ತೇವಾಂಶದಿಂದ ಕೂಡಿರುತ್ತದೆ ಮತ್ತು ಕಲೆಗಳನ್ನು ಕಡಿಮೆ ಮಾಡಲು ಇದು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಈ ಒಂದು ಸಿಂಪಲ್ ಆಗಿರ್ತಕ್ಕಂಥ ಟೆಕ್ನಿಕ್ಗಳನ್ನು ನೀವು ಬಳಸೋದ್ರಿಂದ ನಿಮ್ಮ ಫೇಸು ಬ್ರೈಟ್ ಆಗಿ ಕಾಣಿಸುತ್ತೆ ಹಾಗೂ ಸುಂದರವಾಗಿ ಕಾಣಿಸುತ್ತೆ. ಈ ಮನೆಮದ್ದುಗಳಲ್ಲಿ ಯಾವುದಾದ್ರೂ ಒಂದನ್ನು ನೀವು ಟ್ರೈ ಮಾಡೋದ್ರೂ ಕೂಡ ನಿಮ್ಮ ತ್ವಚೆ ಸೌಂದರ್ಯ ಹೆಚ್ಚಿಗೆ ಆಗುತ್ತದೆ ಹಾಗೂ ಫಂಕ್ಷನ್ಗಳಲ್ಲಿ ಬ್ರೈಟ್ ಆಗಿ ನಿಮ್ಮ ಸ್ಕಿನ್ ಕಾಣಿಸುತ್ತೆ. ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.